ರೈತರಿಗೆ ದ್ರೋಹ ಮಾಡಿ ಅನ್ಯಾಯ ಮಾಡಿದವರು ಉಳಿಗಾಲಿಲ್ಲ. ಅವ್ರು ಹಿಂದೆ ಆದ್ರೂ ಅನುಭವಿಸಲೇಬೇಕು. ರೈತರಿಗೆ ಬೆಳೆ ಐಕೋರ್ಗು ನೋವು ಕೊಟ್ರೆ ಅಷ್ಟೊಂದು ಸಲೀಸಲ್ಲ. ದುಡ್ಡಿದ್ದ ಅಂತ ಹೇಳ್ಬಿಟ್ಟು ದಿಮಾಕ್ ಮಾಡಕ್ ಹೋಗ್ಬೇಡಿ ಸ್ವಾಮಿ. ರೈತರ ಬಗ್ಗೆ ಆಲೋಚನೆ ಮಾಡ್ರೆ ರೋಡ್ ಯಾವಾಗ ಸ್ವಾಮಿ ಬೇಕಾಗಿರೋದು? ಬಡವರು ಅಲ್ಲ, ಹೊಟ್ಟೆಗೆ ಇಟ್ಟಿದ್ರೆ ಹೇಳ್ತಾ ರೋಡ್ ಬೇಕು, ರಾಜ್ಯ ಬೇಕು, ದೇಶ ಬೇಕು. ಇಲ್ಲಿ ತಿನ್ನೋದಕ್ಕೆ ಊಟನೇ ಇಲ್ದ ಹೋದ್ರೆ ರೈತರ್ಗ ರೋಡ್ ಏನಕ್ಕೆ ಬೇಕು, ರಾಜ್ಯ ಏನು ಬೇಕು, ಇನ್ನೇನು ಬೇಕು ಸ್ವಾಮಿ? ಅದನ್ನೆಲ್ಲ ಕಟ್ಕೊಂಡು ಏನು ಆಗ್ಬೇಕು? ನಿಮಗೂ ಅನ್ನ ಇದ್ರೇನೆ, ಊಟ ತಿನ್ನೋದಕ್ಕೆ ಅನ್ನ ಇದ್ರೇನೆ ದೇಶ ರಾಜ್ಯ ಎಲ್ಲಾನು ಹೇಳ್ತಾ. ಫಸ್ಟ್ ರೈತರು, ಆಮೇಲೆ ಸೈನಿಕರು. ಇದನ್ನು ಗಮನ ಮಾಡಿಕೊಂಡ್ರಿ ಸ್ವಾಮಿ. ಕೇಳ್ಕೊಳ್ಳೋಣ ಅಂತೇಳಿ ಹೋಗಿದ್ವಿ DD ಆಫೀಸ್ಗೆ. ಅವರು ಧಮಕಿ ಹಾಕಕ್ಕೆ ಬಂದಿದ್ದಾರೆ ಅಂತ ಜಗಳಕ್ಕೆ ಮಾತಾಡ್ತಾರೆ. ಯಾರ್ಯಾರು ಸರ್ ಜಗಳಕ್ಕೆ ಬಂದಿತ್ತು? DD ಆಫೀಸಲ್ಲಿ ಕಾರ್ ಡ್ರೈವರು ಮಧ್ಯವರ್ತಿ ಇನ್ನೊಬ್ರು. ಅವ್ರ ಹೆಸರು ಗೊತ್ತಾ? ಗೊತ್ತಿಲ್ಲ ಸರ್ ಅವ್ರ ಹೆಸರು. ಇದು DD ಹೆಸರು ಕೋದಂಡರಾಮ್ ಅಂತ ಕೇಳಿದ್ರೆ ಸರ್ ನಮ್ಗೆ ಈ ತರ ತೊಂದರೆ ಆಗ್ತೈತೆ, ಮೂರವರೆಗೂ ತೊಂದರೆ ಆಗ್ತೈತೆ. ವಿನಯ್ ಅನ್ನೋರು ನಮ್ಗೆ ಧಮಕಿ ಹಾಕಿದ್ರು. ವಿನಯ್ ಅನ್ನೋರು ಅವರು ಕಾರ್ ಡ್ರೈವರು, ಜೀಪ್ ಡ್ರೈವರು ಗೊತ್ತಿಲ್ಲ, ಅವರು ಡ್ರೈವರ್ ಅಂತ ಹೇಳಿದ್ರು. ನಮ್ಮ ಮೇಲೆ ಧಮಕಿ ಹಾಕಿದ್ರು, ನಮ್ಮನ್ನೆಲ್ಲ ನೂಕೊಂಡು ಬಂದರು. ಈ ಥರ ದೌರ್ಜನ್ಯ ಮಾಡೇವ್ರಿ ನಮ್ಮ ಮೇಲೆ ನಿನ್ನೆ ಹೋದವಾಗ. ಆದರೆ ನಾವು ಸಾಹೇಬ್ರನ್ನ ನಾವು ಕೇಳ್ತಾ ಇದ್ದೀವಿ. ಸಾಹೇಬ್ರು ಏನೋ ಒಂದು ಹೇಳಿದ್ರು ನಾಳೆ ಬರ್ತೀವಿ ಅಂತಂದರು. ಅವರು ಫಸ್ಟ್ ಒಂದು ಸಾರಿ ಬಂದಿದ್ರು, ಬಂದು ಹೋದ್ಮೇಲೆ ತಿರ್ಗಿ ಆಮೇಲೆ ಇನ್ನೊಂದು ಸಾರಿ ಬರ್ತೀವಿ ಅಂದರು. ಇವು ಯಾಕೆ ಸಾರ್ ಇನ್ನೊಂದು ಸಾರಿ ಬರುವಂಥ ಅವಶ್ಯಕತೆ ಏನು ಸರ್? ಫಸ್ಟು ಇದನ್ನ ನಿಲ್ಲಿಸ್ಬೇಡಿ ಸರ್ ಫಸ್ಟು ಅಂತೇಳಿ ನಾವು ಇದು ಮಾಡಿದ್ವಿ. ನೀವು ಇವರು DC ಅವರನ್ನು ಕೇಳಿ, ಇವ್ರನ್ನ ಕೇಳಿ ಅಂತ ಹೇಳ್ಬಿಟ್ಟು ಸಲಹೆ ಹೇಳಿದ್ರು ನಮ್ಗೆ. ಈ ಸಮಸ್ಯೆ 3 ವರ್ಷದಿಂದ ಇದೆ. ಆದರೆ ಕ್ರಷರ್ ಓಪನ್ ಮಾಡಿದ್ದು ಸುಮಾರು ಒಂದು ಯಾವಾಗ 20 ದಿವಸದಿಂದ ಒಂದು 4 ದಿವಸ ಕ್ರಷರ್ ಓಡಿಸಿರು, ದುಮ್ಮೆಲ್ಲ ಬಿದ್ದೋಯ್ತು. ದನ ಕರು ಮತ್ತೊಂದು ಏನಿಲ್ಲ. ಹೋಗಿದ್ವಿ ಆಫೀಸ್ಗೆ. ಹೋಗ್ತಾನೆ ಕೇಳಿದಕ್ಕೆ ಒಂದು 5 ನಿಮಿಷ ಮಾತಾಡ್ತಾನೆ ಅವರು ನಮ್ಮ ಮೀಟಿಂಗ್ ಐತೆ, ನೀವು ಹೊರಗಡೆ ಹೋಗಿ ಅಂತ ಹೇಳ್ಬಿಟ್ಟು ಇವರು ಬಂದಿದ್ರು ಮೈನಿಂಗ್ ಸರ್. ಕ್ರಷರ್ ಅವರು ಏನ್ ಮಾಡಿದ್ರು ಬಂದಿದ್ರು, ನಮ್ಮನ್ನ ಕಳಿಸ್ಬಿಟ್ಟು ಅವ್ರ ಜೊತೆ ಮಾಡ್ತಾವ್ರೆ. ಕ್ರಷರ್ ಅವರು ನಮಗ್ ಮುಂಚೆ ಹೋಗಿ ಕುಂತಿದ್ರು ಒಂದು 4 ಜನ. ಆಮೇಲೆ ನಾವೊಂದು 10 ಜನ ಹೋದ್ವಿ ಆಫೀಸ್ ಹತ್ರಕ್ಕೆ ಹೋದವಾಗ ಇವರು ಬಂದ್ರು, ಮೀಟಿಂಗ್ ಮುಗಿಸ್ಕೊಂಡು DD ಅವರು ಬಂದ್ರು. ನಾವು ಆಮೇಲೆ ಹೋಗಿ ಕೇಳಿದ್ವಿ, ಏನ್ ಸರ್ ಮಾತಾಡಿದ್ರು ಅಷ್ಟೇ ನಮ್ಮ ಹತ್ರ. ನೀವು ಮೊದಲು ಒಂದ್ಸಾರಿ ಬಂದು ಹೋಗಿದ್ರಲ್ಲ, ನಿಲ್ಲಿಸ್ಬಿಟ್ಟು ಇವಾಗ ರಾತ್ರಿ ಹೊತ್ತು ಕೆಲಸ ಮಾಡ್ತಾವ್ರಿ, ದನ ಕರು ಬರೋದಕ್ಕೆ ಜಾಗ ಬಂದ್ ಮಾಡವ್ರೆ, ನಕಾಸ್ನಾಗಿರೋ ದಾರಿನ, ಅದಕ್ಕೋಸ್ಕರ ಪ್ರಾಬ್ಲಮ್ಮು. ಇವಾಗ ಬಂದಿದ್ವಿ ಸಾರ್ ಅಂತಂದ್ವಿ. ಅವರು ನಾಳೆ ಬರ್ತೀವಿ ಹೋಗಿ ಅಂತೇಳಿ ಹೇಳಿದ್ದಾದ್ಮೇಲೆ ಆಯ್ತು ನೀವು ಹೋಗಿ ಅಂತ ಹೇಳಿ ನಾವು ಬಂದ್ವಿ. ಈಚೆ ಕಡೆ ಬಂದ್ಮೇಲೆ 4 ಜನ ಇದ್ದವರು ಒಳಗಡೆ ಹೋದ್ರು. ಒಂದು ಬೆಮ್ಮಾಡ್ಲೊತ್ತು ಅವ್ರು ಅಲ್ಲೇ ಮಾತಿಗೆ ಹೇಳ್ಕೊಂಡಿದ್ರು. ನಾವೇನು ಮಾಡಿದ್ವಿ, ನಮಗ್ ಮಾತ್ರ ಮೀಟಿಂಗ್ ಇದೆ ಸರ್, ಅವ್ರನ್ನ ಒಳಗಡೆ ಕುಂಚಿಸ್ಕೊಂಡು ಮಾತಾಡೋದಕ್ಕೆ ಮೀಟಿಂಗ್ ಏನಿಲ್ವಾ ಅಂತೇಳಿ ಕೇಳಿದ್ವಿ. ಆವಾಗ ಅವ್ರಿಗೆ ಸಿಟ್ಟು ಬಂತು, ಈ ಪೊಸಿಷನ್ ಎಲ್ಲ ಅದೇ. ಆಮೇಲೆ ಅವ್ರನ್ನ ಏನು ಮಾತಾಡಿದ್ರು ಏನೋ ಅವ್ರನ್ನ ಇದು ಮಾಡಿ ಇವತ್ತು ಬರೋನೂ ಇಲ್ಲ ಬಂದಿಲ್ಲ, ಬರ್ತೀನಿ ಅಂತೇಳಿ ಅವರು ಬರೋಲ್ಲ ಏನಿಲ್ಲ. ಆಮೇಲೆ ಅವ್ರು ಯಾರು ಇದು ಧೂಳು ಅಧಿಕಾರಿಗಳು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ಸರಿ ಬಂದಿದ್ದಾರೆ? ಒಂದೇ ಸಾರಿ ಸರ್. ಬಂದಿದ್ರು ಕೋದಂಡರಾಮ ಅನ್ನೋರು. ಆಮೇಲೆ ಇನ್ಯಾರು RI ಬಂದಿದ್ರು. ಹೆಸರು ಹೆಸರು ಅಜಯ್. ಸರ್ ಅವ್ರು ತೊಂದರೆ ಆಗ್ತದೆ ಅಂತ ಹೇಳಿ ರಿಪೋರ್ಟ್ ಮಾಡಿದ್ದಾರೆ ಸರ್. ಅವರು ರೈತರ ಬಗ್ಗೆ ಅವರು ಅರ್ಥ ಮಾಡ್ಕೊಂಡವ್ರೆ. ಈ ಬೆಳೆ ಎಲ್ಲ ನಾಶನೇ, ಸುತ್ತಮುತ್ತಲು ಬೆಳೆಗೆಲ್ಲ ನಾಶ, ಯಾರು ಬದುಕಕ್ ಆಗೋದಿಲ್ಲ. ಅವ್ರು ರಿಪೋರ್ಟ್ ಮಾಡಿದ್ದಾರೆ ಸರ್. ಅವರು ನಿಜವಾಗಿ ಹೇಳ್ಬೇಕಂತಂದ್ರೆ ರೈತರು ಬಗ್ಗೆ ಅವರು ಒಂದು ಇದಿದೆ, ನೋವಿದೆ. ಆ ತರ ಅವರು ರಿಪೋರ್ಟ್ ಹಾಕಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಕಳಿಸಿದ್ದಾರೆ. ಆ ರಿಪೋರ್ಟ್ ತಿರ್ಗ ಆಮೇಲೆ ಅಲ್ಲಿ ಕಳಿಸಿಲ್ಲ. ನಿನ್ನೆ ಹೋಗಿ ನಾವು ವಿಚಾರಿಸಿದ್ವಿ. ಅಲ್ಲೇ ಇಟ್ಕೊಂಡವ್ರೆ ತಾಲೂಕು ಆಫೀಸ್ನಲ್ಲೇ. ಇನ್ನು ಮೂವ್ ಮಾಡಿಲ್ಲ. ಇವತ್ತು ಕೇಳಿದ್ರೆ ಈ ತರ ಇದೆ ಸರ್. ಸರ್ಕಾರಕ್ಕೆ ನಿಮ್ಮ ಮನವಿ ಏನು? ಸರ್ಕಾರಕ್ಕೆ ನಮ್ಮ ಮನವಿ, ಸುತ್ತಮುತ್ತಲು ಊರುಗಳು ಎಲ್ಲ ಹಾಳಾಗ್ತಾವೆ, ತೊಂದರೆ ಆಗ್ತಾವೆ, ಬೆಳಿಗ್ಗೆ ಹಾಳಾಗ್ತಾವೆ, ದನ ಕರುಗೆ ಮೇಯಿಸೋದಕ್ಕೆ ಜಾಗ ಇಲ್ಲ, ಎಲ್ಲ ಗೋಮಾಳ, ಅದರಲ್ಲೇ ಹುಲ್ಲು ಮೇಲೆ ಬಂದು ದುಮ್ಮು ಬಿದ್ದು ಜೀವ ಮೇದ್ರೆ ಅದಕ್ಕೂ ಕಾಯಿಲೆ ಬರ್ತದೆ. ದಯವಿಟ್ಟು ಈ ಕ್ರಷರ್ನ ನಿಲ್ಲಿಸಿಬಿಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡ್ಲಿ. ಬೇಕಾದಷ್ಟು ಅರಣ್ಯ ಪ್ರದೇಶಗಳವೆ ಸ್ವಾಮಿ, ಅರಣ್ಯ ಪ್ರದೇಶಗಳವೆ, ತಿಳ್ತಾ ಕಾಡು ಮೇಡವೇ, ಅಲ್ಲಿ ತಕೊಂಡೋಗಿ ಹಾಕ್ಲಿ. ಇಲ್ಲಿ ಬಡವರು ರೈತರು ಬದುಕುವಂತ ಜಾಗ
ಜಾಗದಾಗ ಯಾಕಪ್ಪ ಸ್ವಾಮಿ ತಂದು ಕುಂತ್ರಿಸಿದ್ದೀರಿ? ಇದಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿರೋದು? ನಾವು ಫಸ್ಟು ಇದನ್ನ ಶಿಫ್ಟ್ ಮಾಡಿಬಿಟ್ಟು ನಮ್ಮ ರೈತರಿಗೆ ಸುತ್ತಮುತ್ತಲು ರೈತರಿಗೆ ಅನುಕೂಲ ಮಾಡಿಕೊಟ್ರೆ ನಿಮ್ಮನ್ನು ನೆನ್ಕೊಂತೀರಿ. ರೈತರಿಗೆ ದ್ರೋಹ ಮಾಡಿ ಅನ್ಯಾಯ ಮಾಡಿದವರು ಉಳಿಗಾಲಿಲ್ಲ. ಅವ್ರು ಹಿಂದೆ ಆದ್ರೂ ಅನುಭವಿಸಲೇಬೇಕು. ರೈತರಿಗೆ ಬೆಳೆ ಐಕೋವರೆಗೂ ನೋವು ಕೊಟ್ರೆ ಅಷ್ಟೊಂದು ಸಲೀಸಲ್ಲ. ದುಡ್ಡಿದ್ದ ಅಂತ ಹೇಳ್ಬಿಟ್ಟು ದಿಮಾಕ್ ಮಾಡಕ್ ಹೋಗ್ಬೇಡಿ ಸ್ವಾಮಿ. ರೈತರ ಬಗ್ಗೆ ಆಲೋಚನೆ ಮಾಡ್ರೆ. ನೀವು ರಾಜಕೀಯ ಬಂದಿರೋದಕ್ಕೆ ರೈತರನ್ನ ಹಾಳು ಮಾಡೋದಕ್ಕಲ್ಲ, ಉದ್ಧಾರ ಮಾಡೋದಕ್ಕೆ ಹೇಳ್ತಾ ರಸ್ತೆ ಸಾರ್ವಜನಿಕರಿಗೆ ರಸ್ತೆ ಅಂತ ಹೇಳ್ತಾರೆ ಸ್ವಾಮಿ. ಇದು ಯಾವ್ದದು ಎಲ್ಲಂಡಿನ NH ಇದು ಯಾರು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರ. ರೋಡ್ ಏನಕ್ಕೆ ಸ್ವಾಮಿ? ಅಲ್ಲ, ರೂಲ್ಸ್ ಇಲ್ಲ ಅಂತ ಹೇಳಿ. ರೂಲ್ಸ್ ಇಲ್ಲ, ಇದನ್ನ ನಿಲ್ಸಕ್ಕೆ ರೂಲ್ಸ್ ಇಲ್ಲ ಅಂತ ಹೇಳ್ತಾವ್ರೆ. ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ರೂಲ್ಸ್ ಇಲ್ಲ, ನಿಲ್ಸಕ್ಕೆ ರೂಲ್ಸ್ ಇಲ್ಲ ಅಂತಾವ್ರೆ. ಸಾರ್ವಜನಿಕರಿಗೆ ದಾರಿ ಇದು ರೋಡ್ ಇದು ಅಂತ ಹೇಳ್ತಾವ್ರೆ. ರೋಡ್ ಯಾವಾಗ ಸ್ವಾಮಿ ಬೇಕಾಗಿರೋದು? ಬಡವರು ಅಲ್ಲ, ಹೊಟ್ಟೆಗೆ ಇಟ್ಟಿದ್ರೆ ಹೇಳ್ತಾ ರೋಡ್ ಬೇಕು, ರಾಜ್ಯ ಬೇಕು, ದೇಶ ಬೇಕು. ಇಲ್ಲಿ ತಿನ್ನೋದಕ್ಕೆ ಊಟನೇ ಇಲ್ದ ಹೋದ್ರೆ ರೈತರ್ಗ ರೋಡ್ ಏನಕ್ಕೆ ಬೇಕು, ರಾಜ್ಯ ಏನು ಬೇಕು, ಇನ್ನೇನು ಬೇಕು ಸ್ವಾಮಿ? ಅದನ್ನೆಲ್ಲ ಕಟ್ಕೊಂಡು ಏನು ಆಗಬೇಕು? ನಿಮಗೂ ಅನ್ನ ಇದ್ರೇನೆ, ಊಟ ತಿನ್ನೋದಕ್ಕೆ ಅನ್ನ ಇದ್ರೇನೆ ದೇಶ ರಾಜ್ಯ ಎಲ್ಲಾನು ಹೇಳ್ತಾ. ಫಸ್ಟು ರೈತರು, ಆಮೇಲೆ ಸೈನಿಕರು. ಇದನ್ನ ಗಮನ ಮಾಡಿಕೊಂಡ್ರಿ ಸ್ವಾಮಿ. ಇವನ್ನ ಕಾಪಾಡ್ಕೊಂಡ್ರ ನೀವು ಚೆನ್ನಾಗಿರ್ತೀರಿ. ನಮ್ಮ ನಿಂಕನೇ ನೀವು ಚೆನ್ನಾಗಿರೋದು ಹೇಳ್ತೇನು. ರೈತರೊಂದು ಇಲ್ದ ಹೋಗಿದ್ರೆ ಹೇಳ್ತಾ ಏನ್ ತಿಂತೀರಿ? ರೈತರ ಬಾಯಲ್ಲಿ ಮಣ್ಣಾಗಕ್ಕೆ ಬಂದಿದ್ದೀರಾ? ಇಲ್ಲ, ನಮಗೆ ಬಾಯಲ್ಲಿ ಅನ್ನ ಹಾಕಿ ಅಂತೇಳಿ ಬಂದಿದ್ದೀರಾ? ಫಸ್ಟು ನಾವು ಹೇಳ್ತಾ ದುಡಿಯೋರು, ಹಗಲು ರಾತ್ರಿ ದುಡಿಯೋರು ಫಸ್ಟು ದಯವಿಟ್ಟು ನಮ್ಕ ಇಲ್ಲಿ ಸುತ್ತಮುತ್ತಲು ರೈತರಿಗೂ ಬೆಳಗ್ಲಿಕ್ಕೆ ಹೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ರೆ ಹೇಳ್ತಾ ದಯವಿಟ್ಟು ನಿಮ್ಮನ್ನು ನೆನ್ಕೊಳ್ತೀವಿ. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಕೊಂಡು ಬಂದು ಇವತ್ತು ಇಲ್ಲಿರೋರೆಲ್ಲ ಬಡವರು, ಹಿಂದುಳಿದವರು ಹೇಳ್ತಾ ಮಿಕ್ಕ ಇನ್ನೂ ಕೆಲವರೆಲ್ಲ ಅವರೇ ರೈತರು ಹೇಳ್ತಾ ಎಲ್ಲರೂ ಹೇಳ್ತಾ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಕ್ಕ ಇದು ಸಾರ್ಥಕ ಆಯ್ತು. ಇವತ್ತು ಯಾವ MLA, ಯಾವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಯಾರು ಬಂದು ಇಲ್ಲಿ ಕ್ರಷರ್ ನಡೀತಾ ಇದೆ, ಯಾಕೆ ನಡೆಸ್ತಾ ಇದ್ದೀರಿ ಅಂತೇಳಿ ಕೇಳ್ತಾ ಇಲ್ಲ ಸ್ವಾಮಿ. ಫಸ್ಟು ಹೇಳ್ತಾ ಕೊತ್ತೂರು ಮಂಜುನಾಥ್ ಅವರು MLA ಫಸ್ಟು ನೀವು ಸ್ವಾಮಿ ಯಾರೋ ಹೇಳಿದ್ರಂತೆ, ನಾನು ಅದಕ್ಕೆ ತಲೆ ಹಾಕಲ್ಲ ಅಂತೇಳಿ. ಇನ್ಯಾವುದಕ್ಕೆ ಹಾಕ್ತೀರಿ ಸ್ವಾಮಿ ತಲೆ? ಹೇಳ್ತಾ ರೈತರ ತಲೆ ಹೊಡಿಯಕ್ಕೆ ಹಾಕ್ತೀರಾ? ತಲೆ ಹೊಡೆದು ಬಿಡ್ಲಿ ಅಂತೇಳಿ ಅದಕ್ಕೆ ತಲೆ ಹಾಕ್ತೀರಾ? ಹೇಳ್ತಾ ಈ ಕೆಲಸ ಮಾಡಬೇಡ್ರಿ ದಯವಿಟ್ಟು. ನೀವು MLA ಅಂತ ಕೇಳಿದ್ರಾ? ಯಾರು ಕೊಟ್ಟಿದ್ವಿ ಸ್ವಾಮಿ? ಹೇಳ್ತಾ MLA ಅವರು ಏನ್ ಹೇಳಿದ್ರು? ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ವಾ? ನೀವು ಅರ್ಜಿ ಕೊಟ್ಟಿ, ನೀವೆಲ್ಲ ಊರವರೆಲ್ಲ ಹೋಗಿ ಅರ್ಜಿ ಅರ್ಜಿಗಳು ಕೊಟ್ಕೊಂಡೇ ಬಂದಿದ್ದು. MLA ಪರ್ಸನಲ್ ಮೀಟ್ ಆಗಿದ್ದೀರಾ ಸ್ವಾಮಿ? ಅವ್ರಿಗೂ ಗೊತ್ತು, ನಮ್ಮೂರ್ನವರೇ ಫೋನ್ ಮಾಡ್ಯವ್ರಿ, ಎಲ್ಲ ಮಾಡ್ಯವ್ರಿ ಹೇಳ್ತಾ. ಕೆಲವು ಲೀಡ್ರು ಫೋನ್ ಮಾಡ್ಯವ್ರಿ, ಆದ್ರೆ ಅದ್ರ ವಿಚಾರಕ್ಕೆ ನಾನು ಬರಲ್ಲ ಅಂದ್ರಂತೆ. ಸರಿ ಸ್ವಾಮಿ, ಬರೋದು ಬೇಡ, ನಾವು ಹೇಳೇ ಇಲ್ಲ ಅಂದ್ಕೊಂಡ್ರಿ. ಸೀತಿ ಸರ್ವೆ ನಂಬರ್ 19ರಲ್ಲಿ ವೇಮಗಲ್ ಹೋಬಳಿನಲ್ಲಿ ಸೀತಿ ಪಂಚಾಯತಿನಲ್ಲಿ ಹೇಳ್ತಾ ಕ್ರಷರ್ ಬಂದಲ್ಲಿ ಕುಂತ್ಕೊಂಡದೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ವಾ? ಇದುವರೆಗೂ ಗೊತ್ತಿಲ್ಲ. ಯಾಕೆ ಸ್ವಾಮಿ ಗೊತ್ತಿಲ್ಲ? ಬಡವ್ರ ಕೈ ಅಲ್ಲಿಗೆ ಕ್ರಷರ್ ನಿಲ್ಸಿರೋ, ಅಲ್ಲಿ ಯಾಕೆ ಬೇಡ್ರಿ ಅಂತ ಹೇಳಿ ಹೇಳ್ಬೋದಲ್ಲ. ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಮಾನ್ಯ ಸರ್ಕಾರ ಏನ್ ಹೇಳ್ತಾ, ನಾವು ರೈತರ ಪರ ಮತ್ತೆ ಅಭಿವೃದ್ಧಿ ಪರ ಇದ್ದೀವಿ, ನಾವು ಯಾರು ತೊಂದರೆ ಈಗ ಸ್ವಾಮಿ ಏನ್ ರೂಲ್ಸ್ ಬೇಕಾದ್ರೂ ಫಾಲೋ ಮಾಡ್ಬೋದು. ಏನ್ ರೂಲ್ಸ್ ಬೇಕಾದ್ರೂ ಫಾಲೋ ಮಾಡ್ಬೋದು. ಪ್ರಾಜೆಕ್ಟ್ಗೆ ರೂಲ್ಸ್ ಇಲ್ಲ ಅಂತ ಹೇಳಿದ್ರಲ್ಲ ನಿನ್ನೆ. ನಿನ್ನೆ ಹಂಗೆ ಅಂತ ಹೇಳ್ತಾರೆ. ಮೈನಿಂಗ್ಸ್ ಎಲ್ಲಾದ್ರೂ ಮಾಡ್ಬೋದು. ರೈತರು ಎದೆ ಮೇಲೆ ಅಜ್ಜಿಟ್ಬಿಟ್ಟು ಅವ್ರನ್ನ ಏನ್ ಬೇಕಾದ್ರೂ ಏನು ಮಾಡ್ಬೋದು. ನಡಿ ತೋಟದಲ್ಲಿ ಬಂದ್ರು ಕ್ರಷರ್ ಮಾಡಿದ್ರು ಏನು ಬೇಕಾದ್ರೂ ಆಗ್ಬೋದು. ರೂಲ್ಸ್ ಕ್ರಷರ್ ಅವ್ರು ಏನ್ ಹೇಳಿದ್ರ ಅದು ಕ್ಲೀನ್ ಹೇಳಿ. ಕ್ರಷರ್ ಯಾರು? ಕ್ರಷರ್ ಏನು ಹೇಳಿಲ್ಲ ಸರ್, ಮೈನಿಂಗ್ಸ್ ಅವ್ರು ಹೇಳಿದ್ರು. ಮೈನಿಂಗ್ಸ್ ಅವರು ಏನಂತ ಹೇಳಿದ್ರು? ಈ ಪ್ರಾಜೆಕ್ಟ್ ರೂಲ್ಸ್ ಇಲ್ಲ, ರೂಲ್ಸ್ ಫಾಲೋ ಮಾಡೋಂಗಿಲ್ಲ. ಅವ್ರು ಬಂದವರು ಮಾಡೋರು. ನ್ಯಾಷನಲ್ ಪ್ರಾಜೆಕ್ಟ್ ಇದು, ಕಂಟಿನ್ಯೂ ಮಾಡ್ತಾರ. ಎಲ್ಲರಿಗೂ ಸಾವಿರಾರು ಜನಕ್ಕೆ ಅನುಕೂಲ ಆಗೋದು ಇದು ಪ್ರಾಜೆಕ್ಟು. ನಿಲ್ಸಕ್ಕಾಗಲ್ಲ ಅಂತ ಹೇಳಿದ್ರು.